ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಡಿಸೆಂಬರ್ ತಿಂಗಳು ಎಲ್ಲರಿಗೂ ಶುಭವನ್ನು ಕೊಡಲಿ ಅಂತ ಹೇಳಿ, ವಿಶೇಷವಾಗಿ ಕಟಕ ರಾಶಿಯವರಿಗೆ ಈ ಒಂದು ತಿಂಗಳು ಮತ್ತು ಮಾಸ ಹೇಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕಟಕ ರಾಶಿಯಲ್ಲಿ ಗುರು ಇದ್ದಾರೆ. ಅದು ಡಿಸೆಂಬರ್ 5ನೇ ತಾರೀಕು ತನಕ. ಆ ಗುರು ಡಿಸೆಂಬರ್ 5ನೇ ತಾರೀಕು ತನಕ ಅಂತಹ ಶುಭವನ್ನು ತಂದು ಕೊಟ್ಟಿರಲ್ಲ ಅವರಿಗೆ. ಕಟಕ ರಾಶಿಯವರಿಗೆ ಆಗುವ ಕೆಲಸಗಳೆಲ್ಲ ಆಗುವಂತೆ ಕಂಡು ಮುಂದಕ್ಕೆ ಹೋಗಿರುತ್ತವೆ. 12ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತದೆ. ಅದೇನಂತ ಶುಭವನ್ನು ತಂದು ಕೊಡೋದಿಲ್ಲ. ಮಕ್ಕಳಲ್ಲಿ ಆರೋಗ್ಯ ವ್ಯತ್ಯಯ, ವಿದ್ಯಾಭ್ಯಾಸದಲ್ಲಿ ತೊಂದರೆ, ಒಂದು ಕಂಪನಿಯಲ್ಲಿ ನನಗೆ ಸುಖ ಇಲ್ಲ, ಇನ್ನೊಂದು ಕಂಪನಿಗೆ ಹೋಗೋಣ ಅಂತ ಮನಸ್ಸಾಗತಕ್ಕಂಥದ್ದು, ಇರತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ, ವಾಸ ಮಾಡ್ತಕ್ಕಂಥ ಕಂಪನಿಯಲ್ಲಿ ನಮಗೆ ಅಲ್ಲಿ ಸುಖ ಸಂತೋಷ ಸಿಗೋಲ್ಲ. ಇನ್ನು ಬೇರೆ ಕಡೆ ಹೋಗಿ ಬೇರೆ ಕಂಪ್ನಿಗೆ ಹೋಗೋಣ, ಹೊಸ ಕಂಪ್ನಿಗೆ ಜಾಯ್ನ್ ಆದರೆ ಅಲ್ಲೂ ಕೂಡ ಅಂಥ ಸುಖ ಏನು ಕಾಣೋದಿಲ್ಲ. ಹಣಕಾಸು ಕೊಟ್ಟಿರತಕ್ಕಂಥ ಹಣಕಾಸು ವಾಪಸ್ ಬರಲ್ಲ. ಅಥವಾ ನಾವು ಯಾರಾದ್ರೂ ಕೇಳಿದ್ರೆ ಕೊಡ್ತೀವಿ ಅಂತಾರೆ, ಅದಕ್ಕೆ ದಿನ ಟೈಮ್ ತಗೋತಾರೆ, ದಿನ ಮುಂದಕ್ಕೆ ಹೋಗ್ತಾ ಇರ್ತದೆ. ಇನ್ನು ಗುರು 12ನೇ ಮನೆಗೆ ಹೋದಾಗ ಪ್ರಯಾಣಗಳಲ್ಲಿ ಖರ್ಚು, ಪ್ರಾಣ ಭಯ, ಅಪಾಯ. ಯಾಕಂದರೆ ಗುರುವನ್ನು ತ್ರಯಂಬಕ ಮಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕ್ಕುಮೆ ಬಂಧನಾತ್ ಮೃತ್ಯೋರ್ಮುಕ್ಷೆ ಮಾವೃತ ಅಂತ ಹೇಗೆ ಹೇಳ್ತೀವೋ, ಗುರುವನ್ನು ಪುಷ್ಟಿವರ್ಧನಂ ಅಂತ. ಆ ಪುಷ್ಟಿ ಬೇಕು ಮನುಷ್ಯನಿಗೆ. ಆ ಪುಷ್ಟಿಯ ಒಂದು ಕೊರತೆ ಉಂಟಾಗ್ಬಿಡುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಯಾರೆಲ್ಲ ರಕ್ತದಲ್ಲಿ ದೋಷ ಇರುತ್ತೋ, ಯಾರಿಗೆಲ್ಲ BP ಶುಗರ್ ಇರುತ್ತೋ ಅವರೆಲ್ಲ ವೈದ್ಯರನ್ನು ಕಾಣಬೇಕು, ಎಚ್ಚೆತ್ಕೋಬೇಕು. ಕಿವಿಯ ರೋಗ ಇರತಕ್ಕಂಥವರು, ENT ಅಂತ ಕರಿತೀವಲ್ಲ ಅವರು, ಹಾಗೆಯೇ ಚಿನ್ನದ ವ್ಯಾಪಾರಿಗಳು, ಚಿನ್ನದ ಕೆಲಸ ಮಾಡ್ತಕ್ಕಂಥವರು, ಒಡವೆ ಕೆಲಸ ಮಾಡ್ತಕ್ಕಂಥವರು, ವಿಶೇಷವಾಗಿ ಆ ಗ್ರಂಥಿಗೆ ಅಂಗಡಿಯಲ್ಲಿ ಯಾರಿರ್ತಾರೋ ಗ್ರಂಥಿಗೆ ಅಂಗಡಿಯನ್ನು ಕೆಲಸ ಮಾಡ್ತಕ್ಕಂಥವ್ರು, ಅವರೆಲ್ಲ ಕೂಡ ಎಚ್ಚೆತ್ಕೋಬೇಕು. ಅವ್ರಿಗೆ ಸಮಯ ಸ್ವಲ್ಪ ಚೆನ್ನಾಗಿಲ್ಲ. ಆದರೆ ಕೈ ತುಂಬ ಕೆಲಸ ಇರ್ತದೆ. ಕೈ ತುಂಬ ಕೆಲಸ ಹೇಗಿರುತ್ತೆ? ಶನಿ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ ಭಾಗ್ಯದಲ್ಲಿ ಸಂಚಾರ ಮಾಡುವಾಗ ಕೈ ತುಂಬ ಕೆಲಸ ಇರುತ್ತದೆ. ಇನ್ನೇನು ಆಗೋಯ್ತು ಅನ್ಕೋತೀವಿ. ಆ ಗುರುಬಲ ಇಲ್ದಿರೋದ್ರಿಂದ ಕೈ ಸಿಗಲ್ಲ. ಕೊಡ್ತೀವಿ, ಆಗುತ್ತೆ, ಮಾಡ್ತೀವಿ ಅಂತ ನಾವು ಹೇಳಿದ್ಕಲ್ಲ ಎಸ್ ಅಂತ ಇರ್ತೀವಿ. ನಾವು ಹೇಳಿದ್ಕಲ್ಲ ಎಸ್ ಅಂತಿದ್ರು ಕೂಡ ಅದು ನಮ್ಮ ಕೈಗೆ ಸಿಕ್ಕಲ್ಲ. ಅದರಿಂದ ನೀವು ಕೂಡ ಗುರುಗ್ರಹದ ಶಾಂತಿಯನ್ನು ಮಾಡ್ಕೋಬೇಕು. ಓಂ ಗುರುವೇ ನಮಃ ಅಂತೇಳಿ 1008 ಸಾರಿ ಆ ಗುರು ಜಪವನ್ನು ಮಾಡಿ 19 ದಿನ ಜಪ ಮಾಡಬೇಕು. ಹಳದಿ ಹಣ್ಣನ್ನು, ಹಳದಿ ಹೂವನ್ನು, ಕಡಲೆಕಾಳನ್ನು ನೀವು ದಾನ ಮಾಡಲೇಬೇಕು. ನಿಮಗೆ ಗುರುಬಲ ಇಲ್ಲ. ಯಾರಿಗೆಲ್ಲ ಗುರುಬಲ ಇರಲ್ವೋ ಅವರೆಲ್ಲ ಗುರುಮರೆ ಹೋದಾಗ ನಾವು ಹೇಳೋದಿಷ್ಟೇ, ನೀನು ಕಡಲೆಕಾಳನ್ನು, ಸಿಹಿಯನ್ನು, ಹಳದಿ ವಸ್ತ್ರವನ್ನು, ಹಳದಿ ಪುಷ್ಪವನ್ನು ಇಟ್ಟು ದೇವಾನಾಚ ಋಷಿನಾಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ಮ ನಮಾಮಿ ಬೃಹಸ್ಪತಿ ಅಂತ ಹೇಳ್ಕೊಬೋದು. ಅಥವಾ ಓಂ ಗುರುವೇ ನಮಃ ಅಂತ ನೀವು ಹೇಳ್ಕೊಬೋದು. ಇಷ್ಟು ಮಾಡೋದ್ರಿಂದ ಆ ಗುರು ನಿಮಗೆ ಶುಭವನ್ನು ತಂದುಕೊಡಲಿ. ಉದ್ಯೋಗದಲ್ಲಿ ಹೊಸ ಸೃಷ್ಟಿಯಾಗ್ತದೆ. ಉದ್ಯೋಗದಲ್ಲಿ ಒಂದು ಉನ್ನತ ಕಾಣ್ತೀರಿ. ಅದು ಕೈ ಸಿಗಲಿಕ್ಕೆ ಟೈಮ್ ತಗೊಳುತ್ತೆ ಗುರುವಿಂದ. ಆದರೂ ಶನಿ ಭಾಗ್ಯದಲ್ಲಿರೋ ಇದ್ರ ಫಲ ಕೊಡ್ತಾನೆ. ಎಸ್, ಶನಿ ಎಲ್ಲವನ್ನೂ ಕೊಡ್ತಾನೆ. ನಿಮಗೆ ಬೇಕಾದ್ದೆಲ್ಲ ಕೊಡ್ತಾನೆ. ಏನು ಅನ್ಕೋತೀರಿ ಎಲ್ಲವನ್ನೂ ತಂದು ಕೊಡ್ತಾನೆ. ಆದರೆ ಕೈಗೆ ಸಿಗ್ಬೇಕಾದ್ರೆ ಗುರು ಬರಬೇಕಲ್ಲ. ಉದಾಹರಣೆ ಹೇಳೋದಾದರೆ, ಒಂದು ಕೇಸ್ ಇದ್ದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಕ್ಷಿ ಸಿಗ್ತವೆ. ಜಡ್ಜ್ಮೆಂಟ್ ಆಗಬೇಕಾದ್ರೆ ಅದು ಗುರು ಜಡ್ಜ್ ಅನುಗ್ರಹ ಬೇಕಲ್ವ. ಹಾಗೆಯೇ ಗುರುಗ್ರಹ ಇದ್ದರೆ, ಅನುಗ್ರಹ ಇದ್ದರೆ ಬೇಗ ಕೆಲಸ ಆಗ್ತವೆ. ಹಾಗಾಗಿ ಈ ಕಟಕ ರಾಶಿಯವರಿಗೆ ಗುರುಗ್ರಹದ ಅನುಗ್ರಹ ತುಂಬ ಕಡಿಮೆ ಇರ್ತದೆ. ಗುರುಗ್ರಹ ಶಾಂತಿ ಮಾಡ್ಕೊಳ್ಳಿ. ಶನಿದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆದಿತ್ಯ ಹೃದಯವನ್ನು ಹೇಳಿ ಅಂತ ಹೇಳಿ ಅವರು ಮಕ್ಕಳಾಗಲಿ, ಉದ್ಯೋಗಸ್ಥರಾಗಲಿ, ವ್ಯವಹಾರಸ್ಥರಾಗಲಿ,
ಚಿನ್ನ ಬಂಗಾರವನ್ನು ಮಾಡ್ತಕ್ಕಂಥವರಾಗಲಿ, ಸ್ಪೆಷಲ್ಲಾಗಿ ಫೈನಾನ್ಸ್ ವ್ಯವಹಾರ ಯಾರು ಮಾಡ್ತಾರೋ ಅವರಾಗಲಿ, ಟೀಚರ್ಸ್ ಆಗಲಿ, ಬೋಧಕರಾಗಲಿ, ವಿದ್ಯಾವಂತರಾಗಲಿ, ಇವರೆಲ್ಲರೂ ಕೂಡ, ಅದರಲ್ಲಿ ವೈದ್ಯರು ಕೂಡ, ಅದರಲ್ಲಿ ಆಯುರ್ವೇದ ಯಾರು ಇರ್ತಾರೋ ಅವರು ಗುರುಗ್ರಹದ ಶಾಂತಿ ಮಾಡ್ಕೊಬೇಕು. ಯಾಕಂದರೆ ಆಯುರ್ವೇದ ಅಂದಾಗ ಗುರುವಿನ ಅನುಗ್ರಹ ಬೇಕಾಗ್ತದೆ. ಗುರು ಬಲ ಕಮ್ಮಿ ಆದಾಗ ಆಯುರ್ವೇದ ತಗೊಳ್ತಕ್ಕಂಥ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು, ಆಯುರ್ವೇದ ಔಷಧಿನ ಯಾರು ತಗೋತಾರೋ ಅವ್ರಿಗೆಲ್ಲ ಔಷಧಿ ಕೆಲಸ ಮಾಡ್ತಕ್ಕಂಥದ್ದು ಸಮಯ ತಗೊಬಿಡುತ್ತೆ. ಆನಂತರ ಆಯುರ್ವೇದಿಕ್ ಡಾಕ್ಟ್ರಾಗೇನೆ ಅವರು ಔಷಧಿನ ಕೊಡುವಾಗ ಅದು ಕೆಲಸ ಮಾಡಲಿಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೆ ಗ್ರಹಚಾರ ಅಂತ ಕರೀತಾರೆ. ಅಂತಹ ಗ್ರಹಚಾರಕ್ಕೆ ಆಯುರ್ವೇದಕ್ಕೆ ಸಂಬಂಧಪಟ್ಟ ವೈದ್ಯರಾಗಲಿ, ಆಯುರ್ವೇದ ಟ್ರೀಟ್ಮೆಂಟ್ ತಗೋತಕ್ಕಂಥ ರೋಗಿಗಳಾಗಲಿ, ಪೇಷಂಟ್ಸ್ ಆಗಲಿ, ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಕ್ಕಂಥವರಾಗಲಿ, ಇವರೆಲ್ಲ ಕೂಡ ಪ್ರೊಫೆಸರ್ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಇರ್ತಕ್ಕಂಥವರು, ಅವರೆಲ್ಲರೂ ಕೂಡ ಗುರು ಶಾಂತಿಯನ್ನು ಮಾಡಿಕೊಂಡ್ರೆ ಅವರಿಗೆ ಸಕಲವೂ ಸೌಭಾಗ್ಯವು ಕೊಡುವುದರಲ್ಲಿ ಗುರು ಮುಂದಾಗ್ತಾನೆ ಅಂತ ಹೇಳ್ತಾ, ಈ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಶುಭ ಆಗಲಿ ಅಂಥೇಳಿ ನಾನು ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಕೂಡ ಶುಭ ಕೋರಲಿಕ್ಕೆ ಇಚ್ಛಪಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು.